ಯಪ್ಪ ಟ್ರೈಲರ್ ಅಲ್ಲಿ ಶಿವನ ಲುಕ್ ಇದೆಲ್ಲ ಹಬ್ಬ. ಟ್ರೈಲರ್ ಅಲ್ಲಿ ಕೊನೆಯಲ್ಲಿ ಬರೋ ಆ ಹೆಣ್ಣಿನ ವೇಷ, ಭರತನಾಟ್ಯ ಡ್ರೆಸ್ಸಿಂಗ್ ನೋಡಿ ನನ್ ಕಣ್ಣು ಕತ್ಲಾದವು. ನಾಗವಲ್ಲಿನೋ ಅಥವಾ ಅರ್ಧನಾರೀಶ್ವರಿನೋ ಗೊತ್ತಿಲ್ಲ, ಆದ್ರೆ ಶಿವನ ಮಾತ್ರ ಬೆಂಕಿ. ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರು ಟ್ರೈಲರ್ ನಲ್ಲಿ ಡಿಫ್ರೆಂಟ್ ಡ್ರೆಸ್ಸಿಂಗ್ ಅವರ ಡೆವಿಲ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ನನಗೆ ಅನಿಸಿತ್ತು. ಈ ಟ್ರೈಲರ್ ನೋಡಿದ ಮೇಲೆ ನಿಮಗೆಲ್ಲ ಹೇಗೆ ಅನಿಸಿತು ಕಮೆಂಟ್ ಮಾಡಿ. ಮತ್ತು ಸಾವಿನ ನಡುವೆ ಇರೋ ಒಂದು ಗೆರೆನೆ ಜೀವನ ಅನ್ನೋ ಡೈಲಾಗ್ ಮಾತ್ರ ಯಪ್ಪ ಚಿಂದಿ ಅನಿಸಿತು. ಟ್ರೈಲರ್ ನಲ್ಲಿ ಉಪೇಂದ್ರ ಅವರನ್ನು ನೋಡ್ತಾ ಇದ್ರೆ ಯಮ್ಮ ಬಂದಂಗೆ ಬಂದ್ರು. ಇವೆಲ್ಲ ನೋಡೋಕೆ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಗುರು. ಇನ್ನು ರಾಜ್ಬಿ ಶೆಟ್ರು ಅವರು ಟ್ರೈಲರ್ ಅಲ್ಲಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ರು. ರಾಜ್ಬಿ ಶೆಟ್ರಿಗೆ ಅಲ್ಲಲ್ಲಿ ಸಮಸ್ಯೆಗಳು ಎದುರಾಗಿದ್ದವು. ಅವರ ಶಿವಣ್ಣ ಕಾಪಾಡ್ತಾರೋ ಅಥವಾ ಉಪೇಂದ್ರ ಸರ್ ಕಾಪಾಡ್ತಾನೋ ಅಂತ ಡಿಸೆಂಬರ್ 25ನೇ ತಾರೀಕು ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡಿ ತಿಳ್ಕೊಬೇಕು. ಇನ್ನು ಅದರಲ್ಲೂ ಮಾರ್ಕ್ ಸಿನಿಮಾ ಕೂಡ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವು ಎರಡು ಸಿನಿಮಾಗಳಲ್ಲಿ ಯಾವ ಸಿನಿಮಾಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇವರು ಮೂವರ ಕಾಂಬಿನೇಷನ್ ನೋಡೋಕೆ ನಾನಂತೂ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಗುರು. ಅರ್ಜುನ್ ಜನ್ಯ ಬರೀ ಮ್ಯೂಸಿಕ್ ಡೈರೆಕ್ಟರ್ ಅನ್ಕೊಂಡಿದ್ದೆ, ಆದ್ರೆ ಈ ರೇಂಜ್ ಗೆ ಡೈರೆಕ್ಷನ್ ಮಾಡ್ತಾರಂತ ಯಾರು ಗೆಸ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಬಿಜಿಎಂ ಮಾತ್ರ ನಂದು ಕಿವಿ ಎರಡು ಗುಯ್ ಅಂತ ಅನಿಸುತ್ತೆ. ವಿಜುವಲ್ಸ್ ಅಂತೂ ಹಾಲಿವುಡ್ ರೇಂಜ್ ಗೆ ಇದೆ. ಈ 45 ಟ್ರೈಲರ್ ನೋಡಿ ಮತ್ತೆ ಸಿನಿಮಾ ನೋಡೋಕೆ ಇಡೀ ಇಂಡಿಯಾನೇ ತಿರುಗಿ ನೋಡೋಕೆ ಡಿಸೆಂಬರ್ 25ನೇ ತಾರೀಕು ಯಾವಾಗಪ್ಪ ಬರೋದು ಅಂತ ಕಾಯ್ತಾ ಇದ್ದೀವಿ. ನೀವು ಟ್ರೈಲರ್ ನೋಡಿದ್ರೆ ಅದರಲ್ಲಿ ನಿಮಗೆ ಇಷ್ಟವಾದ ಸೀನ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಶಿವಣ್ಣ ಆ ಡಿಫ್ರೆಂಟ್ ಗೆಟಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.